ಪೊಲೀಸರದು ಹಾಕ್ಬಿಟ್ಟಿದ್ದೀರ, ತಪ್ಪು ಮಾಡಿದ್ರಿ. ಇಲ್ಲಿ ನೋಡಿ, ಬಡ್ಕಂತವನೆ, ಬಾಯ್ ಬಡ್ಕಂತವನೆ. $3 ಎಲ್ಲ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾಯಿತ್ತು. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರೋದೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕೊಂಡಂಗೆ ಬಡ್ಕಂತ ಇದ್ದಾನೆ. ಏಯ್ ಅಂತಾನೆ. ಯಾರಿಗೆ? ಲೋಕಾಯುಕ್ತ ಪೊಲೀಸರದು. ಇದು ಕನ್ನಡಿ ಅಲ್ವಾ ಇಲಾಖೆಗೆ? ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ತಕ್ಷಣ ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು. ಪೊಲೀಸರೇ ಲಂಚ ಪಡೆದಿರೋದು ಮುಜುಗರ ತಂದಿದೆ ಪರಮೇಶ್ವರ್ ನಾವು. ಅದು ಎಲ್ಲಿ ಕರೀತಾನೆ ಅಧ್ಯಕ್ಷರೇ? ಲಂಚ ತಗೊಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು. ಕೈ ಇಕ್ಕೋರು ಹಿಂಗೆ, ಅಲ್ಲಿ ಆ ಕೈಯಲ್ಲಿ ಅವನಿಡೋನು, ಕಾಣಿಸ್ತಾ ಇರಲಿಲ್ಲ ಕ್ಯಾಮ್ರಾಗೆ. ಅದು ಹೊರ್ಟೋಯ್ತು. ಈಗ ಇವನು ಎಲ್ಲಿ ಕರೆದವನು ಗೊತ್ತಾ ಲಂಚ ಇಸ್ಕೊಳಕ್ಕೆ? ಮುಖ್ಯಮಂತ್ರಿಗಳೇ, CR ಗ್ರೌಂಡ್ಗೆ, ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ, ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ. ಏನೋ ಕ್ರಿಮಿನಲ್ ಕೇಸ್ ಅಲ್ಲ ಇದು, ಪಾರ್ಟ್ನರ್ಶಿಪ್ ಕೇಸು. ಪಾರ್ಟ್ನರ್ಗಳು ಜಗಳ ಆಡಿ ಇವನು ಬರೋದೇ ಇಲ್ಲ. ಪಾರ್ಟ್ನರ್ಶಿಪ್ ಜಗಳ ಆಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ, ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ. ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು. ಇವನಿಗೇನು ಕೆಲಸ? ಅರೆಸ್ಟ್ ಮಾಡ್ತಾನೆ, ಅವನ್ನ ಲಾಕಪ್ಪಲ್ಲಿ ಹಾಕ್ತಾನೆ, ಅವನ ಮೇಲೆ ಕೇಸ್ಗಳು ಹಾಕ್ತಾರೆ. 1 ಲಕ್ಷ ಕೊಡ್ತಾನೆ ಅವನು, ಆಮೇಲೆ ಬಿಡ್ತಾನೆ. ಇನ್ನು 4 ಲಕ್ಷ ತಗೊಂಬ ಅಂತಾನೆ. ಆಮೇಲೆ ಒಟ್ಟು 11 ಲಕ್ಷಕ್ಕೆ ಡೀಲ್ ಮಾಡ್ತಾನೆ. ಅವ್ನು 4 ಲಕ್ಷ ಕೊಡುವಾಗ ಸಿಕ್ಕಾಕೊಂಡಿರೋದು ಇದು, ಪಡ್ಕೊಳ್ತಾ ಇರೋದು. CR ಪೆರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ. CR ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು. ಇವತ್ತು ಕಾನೂನು ಸುವ್ಯವಸ್ಥೆ ತಾವು ನೋಡ್ತಾ ಇದ್ದೀರಾ. ಡ್ರಗ್ ಸಿಕ್ಕಿದಾಗೂ ಕೂಡ ಮೈಸೂರಲ್ಲಿ ಸಿಕ್ತು, ಬೆಂಗಳೂರಲ್ಲಿ ಸಿಕ್ತು. ನಮ್ಮ ಮಿನಿಸ್ಟರ್ ಹೇಳ್ತಾರೆ ಯಾವುದೋ ಒಂದು ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಅವರು ಪ್ರೆಸ್ ಮೀಟ್ ಹೇಳಿದ್ರು ಭಾಳ ಜಾಸ್ತಿ ಸಿಕ್ಕಿದೆ, 1,100 ಕೋಟಿ ಸಿಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ರು, ಚೀಮಾರಿ ಹಾಕಿದ್ರು, ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು. ಹೇಳ್ಬೋದ ಪದ ಸರಿ ಇಲ್ಲ, ಬೆಂಕಿ ಇಟ್ಟರು. ಅವ್ರು ಯಾವನೋ ಒಂದು ಡೆಲ್ಲಿಯಿಂದ ಮಹಾರಾಷ್ಟ್ರದಿಂದ ಎಲ್ಲ ಅರೆಸ್ಟ್ ಮಾಡ್ತಾವ್ರೆ, ನೀವೇನು ಮಣ್ಣು ತಿಂತಾ ಇದ್ದೀರಾ ಅಂತಂದ್ರು. ಅಷ್ಟು ಹೇಳಿದ ಮೇಲೂ ಮತ್ತೆ ಡೆಲ್ಲಿ ಪೊಲೀಸರು ಬಂದು ಮತ್ತೆ ಇಲ್ಲಿ ಡ್ರಗ್ ಹಿಡಿತಾರೆ. ಹಿಂಗೆ ಪದೇ ಬೇರೆ ರಾಜ್ಯದವ್ರು ಬಂದು ಈ ಥರ ಡ್ರಗ್ಗನ್ನು ಹಿಡಿತಾ ಇದ್ರೆ ರಾಜ್ಯದ ಏನು ಡ್ರಗ್ ರಾಜ್ಯ ಆಗೋಗ್ಬಿಟ್ಟಿದೆ ಇದು. ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಹಾಕಿದ್ದೀರಾ ಏನು? ಸರ್ವ ಜನಾಂಗದ ಶಾಂತಿಯ ತೋಟ. ಇದೇನಾ ಶಾಂತಿಯ ತೋಟ? ಇದೇನಾ ಕರ್ನಾಟಕ ಮಾದರಿ, ದೇಶಕ್ಕೆ ಮಾದರಿ? ಡ್ರಗ್ ರಾಜ್ಯ ಮಾಡಿರೋದು ದೇಶಕ್ಕೆ ಮಾದರಿನ? ಒಬ್ಬ $3 CR ಪೊಲೀಸ್ ಸ್ಟೇಷನ್ ಇದಕ್ಕೆ ಕರೆದು, ಗ್ರೌಂಡ್ ಕರೆದು ಹಣ ವಸೂಲಿ ಮಾಡ್ತಾ ಇರೋದು ಇದು ದೇಶಕ್ಕೆ ಮಾದರಿನಾ? ನೀವು ಬೀದರಲ್ಲಿ ATM ದರೋಡೆ ಆಯಿತು, ಇನ್ನೂ ಕಂಡಿಡದೇ ಇಲ್ಲ. ಕಳ್ಳ ಯಾರು ಅಂತಾನೆ ನಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ವೈಫಲ್ಯ ಅಲ್ಲ, ಇದು ದೇಶಕ್ಕೆ ಮಾದರಿನ? ಪೊಲೀಸರೇ ಕಳ್ಳರಾದರೆ 7 ಕೋಟಿ ಜಯನಗರ ಆಯಿತು. ಪೊಲೀಸ್ ಕಮಿಷನರ್ ಆಫೀಸ್ ಎದುರುಗಡೆನೆ, ಅವರ ಚೇಂಬರ್ ಮುಂದೆನೆ 11 ಲಕ್ಷ ಕಳ್ತನ ಆಯಿತು. ಕಾಸಿಗಾಗಿ ಪೋಸ್ಟಿಂಗ್, ಹಣಕ್ಕಾಗಿ ಪೋಸ್ಟಿಂಗ್. ಇದುವರೆಗೂ ನಾನು ಅಧ್ಯಕ್ಷರೇ ಪೊಲೀಸರದ್ದು 2 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರು. 6 ತಿಂಗಳಿಂದ ಪೊಲೀಸ್ ಟ್ರಾನ್ಸ್ಫರೇ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ಕೇಳಿದೆ. ಯಾರೋ ಹೇಳಿದ್ರಂತೆ, DK ಶಿವಕುಮಾರ್, ನಾವು ಬೆಂಗಳೂರೆಲ್ಲ ನಂದು, ನಾನು ಹೇಳ್ದವ್ರನ್ನೇ ಮಾಡಬೇಕು ಅಂತ. ಪರಮೇಶ್ವರ್ ಹಂಗಾರೆ ನಾನೇನ್ಕಿರೋದು? ಹೋಮ್ ಮಿನಿಸ್ಟ್ರು ಪರಮೇಶ್ವರ್.
ಮುಖ್ಯಮಂತ್ರಿ ನಿಮ್ಮನ್ನೆಲ್ಲ ನಾಮಿನೇಟ್ ಮಾಡಿದ್ದೆ ನಾನು, ನಂದು ಹೇಳ್ದಂಗೆ ನಡಿಬೇಕು. ಈ 3 ಕಿತ್ತಾಟದಲ್ಲಿ ಪೋಸ್ಟಿಂಗ್ಸೇ ಇಲ್ಲ, ಯಾವುದು ಪೋಸ್ಟಿಂಗ್ಸೇ ಆಗ್ತಾ ಇಲ್ಲ. ಇವತ್ತು ಮುಗಿದೋಯ್ತು, ಇನ್ನೇನು ಕೊನೆ ಮುಗಿದೋಯ್ತು, ಅರ್ಧ 70-80 ಭಾಗ ಮುಗಿದೋಗಿದೆ. ಕೊನೆ ಅಂಕಿಅಂಶಕ್ಕೆ ಹೋಗ್ತೀನಿ ಅಷ್ಟೇ ಅಧ್ಯಕ್ಷ. ಅದರಿಂದ ಈಗಾಗಲೇ ಯಾರಿಗಿಲ್ಲ ಲೇಟಾಗಿ ಶುರು ಮಾಡ್ಬಿಟ್ರಲ್ಲ ತಾವು. ಆರೋಗ್ಯ ಕರೆಕ್ಟ್ ಇಲ್ಲ, ಏನಾಗುದು ಬೇಡ. ರಾಜ್ಯದ ಕೂತ್ಕೊಂಡ್ಬಿಡ್ಬೇಕು ನಾನೇನು ನೋಡಿ, ನೀರು ಕುಡಿಲಿಲ್ಲ, ಏನು ಕೂಡ ಗಂಟ್ಲು ಕಟ್ಕೊಂಡು ಮಾತಾಡ್ತಾ ಇದ್ದೀನಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಧ್ಯಕ್ಷ. ರಾಜ್ಯದ ಅಪರಾಧದ ಅಂಕಿಅಂಶಗಳು 23ರಿಂದ 25ರವರೆಗೂ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ಕ್ರೈಮ್ಸ್ ಅಗೇನಿಸ್ಟ್ ವುಮೆನ್ ಆ್ಯಂಡ್ ಚಿಲ್ಡ್ರನ್, ಅತ್ಯಾಚಾರ ಪ್ರಕರಣಗಳು 2024ರಿಂದ ರಾಜ್ಯಾದ್ಯಂತ 739. 2023 ಶೇಕಡ ಹೋಲಿಸಿದರೆ 23% ಜಾಸ್ತಿ ಆಗಿದೆ. 23% ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿದೆ. ಪೋಕ್ಸೋ ಕೇಸ್ 5ರಷ್ಟು ಜಾಸ್ತಿ ಆಗಿದೆ. ವರದಕ್ಷಿಣೆ ಸಾವು 112 ವರದಕ್ಷಿಣೆ ಸಾವಾಗಿದೆ. ಸೈಬರ್ ಅಪರಾಧ ಕರ್ನಾಟಕ ದೇಶದಲ್ಲೇ ನಂಬರ್ 1 ಆಗ್ತಾ ಇದೆ. ಹಣಕಾಸಿನ ಕನ್ನ ಕಳೆದ 3 ವರ್ಷದಲ್ಲಿ ಒಟ್ಟು 5473 ಕೋಟಿ ಮೊತ್ತದ ಸೈಬರ್ ವಂಚನೆ ಆಗಿದೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ ಅದರಲ್ಲಿ ಹೈಯೆಸ್ಟ್. ಬೆಂಗಳೂರಲ್ಲಿ ವಸೂಲಿತೆ ಆಗಿರೋದು 627 ಕೋಟಿ ಅಷ್ಟೇ. 5,000 ಕೋಟಿ ಕಳ್ತನ ಆಗಿರೋದು, ವಸೂಲಾತಿ 627. ಅಧ್ಯಕ್ಷರೇ, ಈ ಗಂಭೀರ ಅಪರಾಧಗಳು, ಕೊಲೆ 1131 2025ರ ಮೊದಲ ತಿಂಗಳವರೆಗೂ. ಅದರಿಂದ ಒಟ್ಟು ಸೈಬರ್ ನಷ್ಟ 2562, ಪೋಕ್ಸೋ 4096, ಅತ್ಯಾಚಾರ ಪ್ರಕರಣಗಳು 739. ಇದು ಇಳಿಕೆನೇ ಕಣ್ದಿರ ಹೋಗಿರ್ತಕ್ಕಂಥದ್ದು ಅಧ್ಯಕ್ಷರೇ. ಇವತ್ತು ನಾವು ಶಾಂತಿಯ ತೋಟ ಅಂತ ಪದೇ ಪದೇ ಹೇಳ್ತಾರೆ. ನೇಹಾ ಕೊಲೆ ಆಯಿತು ಹುಬ್ಬಳ್ಳಿಯಲ್ಲಿ, ಇನ್ನೂ ಪರಿಹಾರ ಸಿಕ್ಕಿಲ್ಲ. ನಾಗಮಂಗಲದಲ್ಲಿ ಕೋಮುಗಲಭೆ ಆಯಿತು. ಕೆರೆಗೋಡು ಧ್ವಜ ವಿವಾದ ಆಯಿತು. ದಾಖಲೆ ಮಟ್ಟದ ಮದ್ಯ ವಶ ಆಯಿತು. ಮೊನ್ನೆನೂ ಕೂಡ ಗೋವಾದಿಂದ ಬರಬೇಕಾದ್ರೆ ಅಬಕಾರಿ ಇಲಾಖೆಯವರು ಹಿಡಿಯಲ್ಲ ಎಲ್ಲೂ, ಅಲ್ಲಿ ಲೋಕಲ್ ಪೊಲೀಸ್ ಹೋಗಿ ಹಿಡಿದಾಕಿದ್ದಾರೆ. 16 ಕೋಟಿ ಇದನ್ನ ಲಿಕ್ಕರ್ನ, ಅಷ್ಟನ್ನು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಟ್ಯಾಕ್ಸ್ ಎಲ್ಲ ಹೋಗ್ತಾ ಇದೆ. ಡ್ರಗ್ ಫ್ಯಾಕ್ಟ್ರಿಗಳು ಪತ್ತೆ ಆಗ್ತಾ ಇದೆ. ಪೊಲೀಸರು ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಒಟ್ಟು ರಾಜ್ಯದಲ್ಲಿ ಡ್ರಗ್ ಪ್ರಕರಣಗಳು 2024 5200, ನವೆಂಬರ್ವರೆಗೆ 5901. ವಶಪಡಿಸಿಕೊಂಡ ಡ್ರಗ್ ಮೌಲ್ಯ 31.87 ಕೋಟಿ. ನವೆಂಬರ್ವರೆಗೆ 2025 163 ಕೋಟಿ .35. ಬಂಧಿತ ಡ್ರಗ್ಸ್ ಮಾರಾಟಗಾರರು 24ರಲ್ಲಿ 3961, 25ರಲ್ಲಿ 4172 ಜನ. ಇದರಲ್ಲಿ ಪೊಲೀಸರು ಸೇರವ್ರೆ. ಪೊಲೀಸರು ಒಂದು 300-400 ಜನ ಇದ್ದಾರೆ ಡ್ರಗ್ ವ್ಯಾಪಾರದಲ್ಲಿ. ಅದನ್ನು ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ನಾನು ಇಷ್ಟೆಲ್ಲನೂ ಕೂಡ ಅನಾಹುತ ಆಗ್ತಾ ಇದ್ರು ಇನ್ನು ಶಾಂತಿಯ ತೋಟ ಅಂತ ಹೇಳ್ತಾ ಇದ್ದೀರಲ್ಲ. ಇನ್ನು ಅಧಿಕಾರಿಗಳಿಗೆ ಬೆದರಿಕೆ, ಸರ್ಕಾರ ಅಧಿಕಾರಿಗಳಿಗೆ ಹುರಿದುಂಬಿಸಿ ಕೆಲಸ ಮಾಡಬೇಕಾಯಿತು. ಮೊದಲೆಲ್ಲ ಸರ್ಕಾರಿ ಕಚೇರಿ ಅಂದರೆ ನಮ್ಗೆ ಕಾಣಿಸ್ತಾ ಇದ್ದಿದ್ದು ಕಡತ, ಮೇಜು, ಕುರ್ಚಿ. ಈಗ ಅವೆಲ್ಲ ಇಲ್ಲ. ನೇಣಿನ ಹಗ್ಗ, ವಿಷದ ಬಾಟ್ಲು. ಕಳೆದ 33 ತಿಂಗಳಲ್ಲಿ 9 ಮಂದಿ ಅಧಿಕಾರಿಗಳು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 15ಕ್ಕೂ ಹೆಚ್ಚು ಅಧಿಕಾರಿಗಳ ಅಸಹಜ ಸಾವಾಗಿದೆ. ಈ ವಿಚಾರವನ್ನು ನಾವು ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಸಾವು, ಇನ್ನೂ ಶಾಂತಿ ಸಿಕ್ಕಿಲ್ಲ ಅವರಿಗೆ. PSI ಪರಶುರಾಮ್, ಇನ್ನೂ ಶಾಂತಿ ಸಿಕ್ಕಿಲ್ಲ ಅವರ ಕುಟುಂಬದವರಿಗೆ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮಾನಸಿಕ ಒತ್ತಡ ಹಾಕಿ ಸತ್ತಿದ್ದಾರೆ ಅಂತ ಅವರ ಹೆಂಡತಿ ಕಂಪ್ಲೇಂಟು ಕೂಡ ಮಾಡಿದ್ದಾರೆ.
ಅದೇ ರೀತಿ ಗ್ರಂಥಪಾಲಿಕೆ ಆತ್ಮಹತ್ಯೆ, ಇದಂತೂ ಬಹಳ ಇಂಪಾರ್ಟೆಂಟು ಅಧ್ಯಕ್ಷರೇ. ಡೆತ್ ನೋಟ್ ಬರೆದಿಟ್ಟಿದ್ದಾರೆ. 20 ವರ್ಷಗಳಿಂದ ಗ್ರಂಥಾಲಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು ಸಕಾಲದಲ್ಲಿ ವೇತನ ಪಾವತಿಯಾಗದ ಕಾರಣಕ್ಕೆ ಸಾಲ ಮಾಡಿಕೊಂಡೆ. ಸಾಲ ಪಾವತಿಸದೆ ಮಕ್ಕಳ ಫೀಸ್ ಕಟ್ಟದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ. ವೇತನ ಕೇಳಲು ಸಂಬಂಧಿಸಿದ ಅಧಿಕಾರಿಗಳ ಕೈ ಕಾಲು ಮುಗಿದರೂ ಕೂಡ ನನ್ನ ಪರಿಸ್ಥಿತಿ ಒಳ್ಳೆಯದಾಗಿಲ್ಲ. ನನಗೆ ಬೇರೆ ದಾರಿ ಇಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಡೆತ್ ನೋಟ್ ಬರೆದಿಟ್ಟು ನಂತರ ಬೇರೆ ಗ್ರಂಥಪಾಲಕರಿಗೆ ಆಗಬಾರ್ದು ಅಂತೇಳಿ ಕ್ರಮ ಆಗಲಿ ಅಂತ ಬರೆದಿದ್ದಾರೆ. ಇನ್ನೂ ಕ್ರಮ ಆಗಿಲ್ಲ. ಈಗ ನಮ್ಮ ಮಾಗಡಿ ಬಾಲಕೃಷ್ಣ ಇಲ್ಲ, ಮಾಗಡಿ ಬಾಲಕೃಷ್ಣ ಅವರು ಕೂಡ ತಹಸೀಲ್ದಾರ್ಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಾರೆ. ಒಬ್ಬ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಡವಳಿಕೆ, ತಾಲೂಕಾ ಮ್ಯಾಜಿಸ್ಟ್ರೇಟ್ಗೆ ಚಪ್ಪಲಿಯಲ್ಲಿ ಓಡಿಸ್ತೀನಿ. ಶಿಡ್ಲಘಟ್ಟದು ಇನ್ನೂ ಜಗತ್ ಜಾಹೀರಾತು ಆಗ್ಬಿಟ್ಟಿದೆ. ಮೊನ್ನೆನೋ ಅವರ ಶ್ರೀಮತಿಯವರು ಬಂದು ಇಲ್ಲೇ ಕೂತಿದ್ರಂತೆ ಲಾಂಜಲ್ಲಿ, ರೂಲಿಂಗ್ ಪಾರ್ಟಿ ಲಾಂಜಲ್ಲಿ ಬಂದಿತ್ತು ಅಂತ ಪತ್ರಿಕೆಯಲ್ಲೆಲ್ಲ ಫೋಟೋ ಹಾಕಿದ್ರು. ಯಾಕೆ ಬಂದರು ಅವರು? ಆ ರಾಜೀವ್ ಗೌಡ ಅವನ ಆಡಿಯೋ ಎಲ್ಲ ಇಲ್ಲಿದೆ ನನ್ನ ಹತ್ರ, ಆಡಿಯೋನು ನನ್ನ ಹತ್ರ ಇದೆ. ಅವನು ಎಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾನೆಂದರೆ ಅವ್ರ ಅಮ್ಮನ ಬಿಟ್ಟಿಲ್ಲ, ಅವ್ರ ಹೆಂಡ್ತಿನ ಬಿಟ್ಟಿಲ್ಲ, ಅವ್ರ ಮಕ್ಕಳು ಬಿಟ್ಟಿಲ್ಲ. ಅಷ್ಟು ಭಾಷೆ ಓದಕ್ಕಾಗಲ್ಲ. ಕಾಂಜಿ ಪಿಂಜಿ ಕೌನ್ಸಿಲರ್ ಥರ ನಾನು ತಿಳ್ಕೊಂಬೇಡಿ ಅಂತ ಹೇಳಿದ್ದಾನೆ. ಬೆಂಕಿ ಹಚ್ಚಿಬಿಡ್ತೀನಿ ನಿಮ್ಮ ಆಫೀಸ್ಗೆ ಅಂತ ಹೇಳಿದ್ದಾನೆ. ಇಲ್ಲಿ ನಾನು ಓದಕ್ಕೆ ಹೋಗಲ್ಲ, ಅವರ ಅಮ್ಮನು ಮುಂದೆ ಓದಕ್ಕೆ ಹೋಗಲ್ಲ. ಏನೇನು ಹೇಳಬೇಕೋ ಆ ಎಲ್ಲ ಪದ ಕೆಟ್ಟ ಕೆಟ್ಟ ಪದಗಳೆಲ್ಲ ಹೇಳಿದ್ದಾರೆ. ಅದನ್ನು ಮ್ಯೂಟ್ ಮಾಡಿ ಹಾಕಿದ್ದಾರೆ. ನನ್ನ ಹತ್ರ ಅದ್ರ ಒರಿಜಿನಲ್ ಇದೆ. ಅವ್ರು ಹೇಳಿದ್ದಾರೆ, ಸರ್ ಅಷ್ಟೆಲ್ಲ ಕೆಟ್ಟ ಪದ ಬೈದಬೇಡಿ, ನಾನು ಆಯುಕ್ತೆ ನಾನು ಅಂತ ಹೇಳಿದ್ರೆ